ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಚಂಪ್ಸ್ ಮಾತಾಡ್ತಾ ಇದ್ದೀನಿ. ಮೊನ್ನೆ ತಾನೇ ನಮ್ಮೂರಲ್ಲಿ ಮಲೆ ಮಹದೇಶ್ಪುರನ ಪರ ನಡೆದೈತೆ. ಅದನ್ನ ಫುಲ್ ವಿಡಿಯೋ ಮಾಡಿದ್ದೀನಿ, ಒಂದು 12 ನಿಮಿಷ ಐತೆ. ಬಟ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ಕೊನೆವರೆಗೂ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ ಚಂಪ್ಸ್ ಮಾತಾಡ್ತಿದ್ದೀನಿ. ನಮ್ಮೂರು ಯಾವೂರು ಅಂತ ಕೇಳ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲೆಲ್ಲ. ನಮ್ಮೂರು ಅರವಟ್ಟಿಗೆ ಕುಪ್ಪಲು ಅಂತ. ನಮ್ಮೂರಲ್ಲಿ ಪರ ನಡೀತೈತೆ ಮಲೆ ಮಹದೇಶ್ಪುರ ಒಂದು. ನೋಡಿ, ನಮ್ಮೂರು ಗ್ರಾಮಸ್ಥರು ಇದ್ದಾರೆ. ಮಳೆ ತುಂಬಾನೇ ಹೋಯ್ತು, ಅವ್ರನ್ನ ಕೇಳೋದ. ನೋಡ್ರಿ, ಎಷ್ಟು ಗಂಟೆ ಹೋಯ್ತು ಮಳೆ? 2:30 ಸ್ಟಾರ್ಟ್ ಆದ್ವಿ ಮಧ್ಯಾಹ್ನ. ರಾತ್ರಿ 1 ಗಂಟೆ ಮಳೆನೇ. ಆಮೇಲೆ ಸುಮಾರು ಸೋನೆ ಆದ್ರೂ ದೇವ್ರ ಕಾರ್ಯ ಬಿಟ್ಟಿಲ್ಲ, ಮಾಡಿವಿ. ಸಂತೋಷ. ನಾನು ನೋಡ್ದಂಗೆ ಈ ಪರ ಒಂದು 15-20 ವರ್ಷದಿಂದ ನಡೀತೈತೆ. ನನಗೀಗ ಒಂದು ನನ್ನ ಏಜಲ್ಲಿ ನೋಡಿದ ಮಟ್ಟಿಗೆ. ಬಟ್ ಅವಾಗ ಹಿಂದೆಯಿಂದನೂ ನಡೀತೈತೆ, ನಮ್ಮ ತಾತನ ಕಾಲದಲ್ಲಿ ನಡೀತಾ ಇದೆ. ಈ ಪರ ನಡೀತೇ ಇರುತ್ತೆ. ಆದರೆ ಯಾವಾಗಲೂ ಈ ಥರ ಆಗಿರಲಿಲ್ಲ. ಯಾವಾಗಲೂ ಒಂದಕ್ಕೂ ಈ ಥರ ಆಗಿರಲಿಲ್ಲ. ಇದೇ ಫಸ್ಟ್ ಪ್ರಥಮ. ಹಾಗೆ ಭಾರಿ ನಡೀತಾ ಏನಾಗೋಡ್ರೆ, ನಿಮ್ಮ ಹೇಳಿಕೆಯಿಂದ ತುಂಬ ಒಂದು 4 ಜನಕ್ಕೆ ಒಳ್ಳೇದಾಗಲಿ. ಬಟ್ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಇವರೇ, ಬಸವರಾಜಣ್ಣ ಅಂದ್ಬಿಟ್ಟು. ನಮ್ಮೂರಿನ ಜನಗಳು ಮಾತ್ರ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದಷ್ಟು ಈ ದೇವ್ರ ಕಾರ್ಯ ಅಂತ ಮುಂದೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ, ಅದಂತೂ ನನಗೆ ಸಂತೋಷ. ನಾನು ಒಂದು 12 ಗಂಟೆ ಇದ್ದೆ, ಅದ್ರ ಮೇಲೆ ನನಗೆ ಇರೋಕ್ಕಾಗಲಿಲ್ಲ. ಅದಕ್ಕೆ ನೋಡಿ, ಎಲ್ಲ ಕಣ್ಣೆಲ್ಲ ರೆಡ್ ಆಗೈತೆ. ನನಗೆ ಅದ್ರ ಮೇಲೆ ಇರೋಕ್ಕಾಗಲಿಲ್ಲ, ಹೊಂಟೋಗ್ಬಿಟ್ಟೆ ನಾನೇನೋ ನಿದ್ದೆ ಮಾಡೋಕ್ಕೆ. ಪಾಪ ವಯಸ್ಸಾದವರು ಆರಾಮಾಗಿದ್ದು ಎಲ್ಲ ಮಾಡಿದ್ದಾರೆ. ಏನಂದರೆ ತುಂಬಾ ಚೆನ್ನಾಗಿ ನಡೀತೈತೆ ಪರ. ಆದರೆ ಮಳೆ ಒಂದು ವಾತಾವರಣದಿಂದ ಸ್ವಲ್ಪ ಬೇಜಾರಾಗೈತೆ ಜನಗಳಿಗೆಲ್ಲ. ನೋಡಿ, ಈ ಕಡೆ ಎಲ್ಲ ಊಟಕ್ಕೆ ಜನಗಳು ಕೂತಿದ್ದಾರೆ. ನೋಡಿ, ಎಲ್ಲ ಜನಗಳು ಕೆಳಗಡೆ ಕುತ್ಕೊಂಡು ಹೆಂಗೋ ಊಟ ಮಾಡ್ತಿದ್ದಾರೆ, ಮತ್ತು ಟೇಬಲ್ ಹೋಗ್ಸಿದ್ದಾರೆ. ನೋಡಿ, ನೀರೆಲ್ಲ ಮಧ್ಯದಲ್ಲಿ ಹೆಂಗೆ ಹರಿದಾಡ್ತೈತೆ ಅಂತ. ಮಳೆ ನೀರು ಇನ್ನೂ ಸ್ವಲ್ಪ ಕಮ್ಮಿ ಆಗಿಲ್ಲ, ತಾರೋಡಲ್ವಾ, ಹೆಂಗಿನ್ನೂ ನೀರು ಹೋಗ್ತೈತೆ. ಪಾಪ ಅಕ್ಕಪಕ್ಕ ಅಲ್ಲೇ ಕುತ್ಕೊಂಡು ಹೆಂಗೋ ಊಟ ಮಾಡ್ತಿದ್ದಾರೆ. ನೋಡಿ, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ನೋಡಿ, ಸುಮಾರು ಒಂದು 7-8 ಊರಿಂದ ಬಂದಿದ್ದಾರೆ ಜನಗಳು. ಎಲ್ಲ ಹುಡುಗರು ಹೆಲ್ಪ್ ಮಾಡ್ತಾಯಿದ್ದಾರೆ. ನೋಡಿ, ಚಿಕ್ಕ ಚಿಕ್ಕ ಹುಡುಗರು ಕೂಡ ಪಾಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಈ ಸುಮಾರು ವರ್ಷದಿಂದ ನಡೀತೈತೆ. ನಾವಿನ್ನೂ ಅವಾಗ ಚಿಕ್ಕ ಹುಡುಗರು ಅನಿಸುತ್ತೆ, ನಮ್ಮ ತಾತನ ಕಾಲದಿಂದನೂ ನಡೀತಾ ಇರ್ಬೋದು ಇದು. ಬಟ್ ನಾನು ನೋಡ್ದಂಗೆ ಒಂದು 20 ವರ್ಷದಿಂದ, ನಾನು ಒಂದು 20-25 ವರ್ಷದಿಂದ ನಾನು ನೋಡ್ತಾಯಿದ್ದೀನಿ. ಬಟ್ ಅದಕ್ಕೂ ಮುಂಚೆನೇ ಇದನ್ನು ನಡೀತೈತೆ ಈ ಪರ. ನೋಡಿ, ತುಂಬಾ ಜನ ಬಂದಿದ್ದಾರೆ. ಈ ಕಡೆ ಒಂದು 2 ಲೈನ್ ಇದೆ, ಮತ್ತು ದೇವಸ್ಥಾನದ ಸುತ್ತಲೂ ಕೂಡ ಜನ ಇದ್ದಾರೆ. ಬಟ್ ಇದೊಂದು ಸೈಡ್ ಮಾತ್ರ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಜಾಗ. ಬಟ್ ಈ ಕಡೆ ಎಲ್ಲೂ ಊಟಕ್ಕೆ ಕುಣಿಸಿಲ್ಲ. ಇನ್ನು ಆ ಕಡೆ ಹಿಂದೆಗಡೆ ಎಲ್ಲ ಕೂತಿದ್ದಾರೆ. ಜನ ಬರ್ತಾನೆ ಇದ್ದಾರೆ. 5:30 ಗಂಟೆನೂ ನಡೆಯುತ್ತೆ. 5:30 ಗಂಟೆನೂ ಊಟ ನಡೆಯುತ್ತೆ. ದಯವಿಟ್ಟು ಮಳೆ ಇಲ್ಲ ಅಂದಿದ್ರಂತೂ ಇನ್ನೂ ಅದ್ಭುತವಾಗಿ ನಡೀತಿತ್ತು ಅಂತ ಹೇಳ್ಬೋದು. ನೋಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೋಡಿ, ಪಾಪ ನೀರು, ಮಳೆ ನೀರು ಅಲ್ಲಿ ಕೆಳಗಡೆ ಇದಾಗೈತೆ, ಹಂಗೂ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ದೇವ್ರ ಪ್ರಸಾದಕ್ಕೆ ಬೆಲೆ ಕೊಡ್ತಾಯಿದ್ದಾರೆ, ಅದು ನಮಗೆ ಖುಷಿ. ಜನ ಯಾವತ್ತೂ ಅಂಜುತ್ತಿಲ್ಲ, ಎಲ್ಲಾದ್ರೇನು ಅಂತ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಅದೇ ನಮಗೆ ಖುಷಿ ಆಗುತ್ತೆ. ಅದೇ ನಮ್ಮ ಮಲೆ ಮಹದೇಶ್ವರನ ಪವರ್ ಅಂದರೆ. ಭಕ್ತರು ಯಾವತ್ತೂ ಯಾವುದೂ ಇದು ಅಂತ ಭೇದ ಭಾವ ಮಾಡ್ದಂಗೆ ಇರುವಂಥ ಶ್ರೀ ಮಲೆ ಮಹದೇಶ್ವರ. ನಮ್ಮೂರಿನ ಜನ, ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಕೂಡ ಮಾದಪ್ಪನ ತುಂಬಾ ನಂಬಿದ್ದಾರೆ. ನೋಡಿ, ಬೆಟ್ಟಕ್ಕೆ ನಾವು, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಾನು ರೇರಾಗೆ ಹೋಗಿರೋದು. ಬಟ್ ಯಾವಾಗಲೂ ನಾನು ಈ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು. ಬೆಟ್ಟಕ್ಕೆ ನಾನು ಒಂದು 2 ಸಾರಿ ಹೋಗಿದ್ದೀನೇನೋ ಅಷ್ಟೇ. ಬಟ್ ನಮ್ಮೂರಲ್ಲೇ ಜಾಸ್ತಿ ನಾನು ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋದು. ಎಲ್ಲರೂ ಕೂಡ ನೋಡಿ, ನಮ್ಮೂರಿನ ವಾಟರ್ ಮ್ಯಾನ್ ರಂಗನೂ ಕೂಡ ಕೆಲಸ ಎಲ್ಲ ಬಿಟ್ಟು ಮುಂದೆ ನಿಂತ್ಕೊಂಡು ಕಸ ಎಲ್ಲ ಗುಡಿಸಿ
ಜನಗಳಿಗೆ ಊಟಕ್ಕೆ ದಾರಿ ಮಾಡ್ತಾ ಇದ್ದಾನೆ. ಬಟ್ ಏನಂದ್ರೆ ಎಲ್ಲ ಜನಗಳು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ವೈಟ್ ಬಟ್ಟೆ ಮತ್ತೆ ಚರ್ಕಿ ಟವಲ್ ಹಾಕೊಂಡು ಬರ್ತಾ ಇದಾರಲ್ಲ, ಇವರೇ ಬಸವಣ್ಣ ಅಂದ್ಬಿಟ್ಟು ನಮ್ಮೂರಿನ ಗೌಡ್ರು. ಏನೇ ಕಾರ್ಯಗಳು ನಡೆದ್ರು ನಮ್ಮೂರಲ್ಲಿ ಅವರೇ ಮುಂದೆ ನಿಂತ್ಕೊಂಡು ಏರ್ಪಡಿಸ್ತಾರೆ. ಈ ಕಡೆ ಒಂದು ಜನ್ಮದ ಜೋಡಿ ನಿಂತೈತೆ, ಅನಿಲ್ ಅಂದ್ಬಿಟ್ಟು. ನೋಡಿ ಹೊಸದಾಗಿ ಮದುವೆ ಆಗಿರೋದು. ಅವ್ರನ್ನ ಮಿಸ್ಸಸ್ ನ ಕರ್ಕೊಂಡು ಪಾಪ ದೇವಸ್ಥಾನಕ್ಕೆ ಬಂದಿದ್ದಾರೆ ಭಕ್ತಿಯಿಂದ ದೇವ್ರನ್ನ ಬೇಡಕ್ಕೆ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ದೇವಸ್ಥಾನದ ಒಳಗಡೆ ಕೂಡ ಊಟ ನಡೀತಾ ಇದೆ, ಆದ್ರೆ ತಂಬಡಪ್ಪರು ಮಾತ್ರ ಅದು. ಮತ್ತೆ ಬಂದವ್ರಿಗೆ ಭಕ್ತರು ಯಾರು ಬಂದ್ರೆ ಅವ್ರಿಗೂ ಕೂಡ ಊಟ ಹಾಕ್ತಾರೆ. ನೋಡಿ ಇಲ್ಲೊಬ್ರು ಸೋಮೇಶಣ್ಣ ಅಂತ ಬರ್ತಿದ್ದಾರೆ, ಅವರು ಲೈಟ್ ಮ್ಯಾನು ನಮ್ಮೂರಿನ. ನೋಡಿ ದೇವ್ರಿಗೋಸ್ಕರ ಫ್ರೀ ಆರ್ಕೆಸ್ಟ್ರಾ ಕೂಡ ನಡೀತಾ ಇದೆ. ಬಟ್ ಮಲೆ ಮಹದೇಶ್ಪುರ ಅವ್ರಿಗೆ ಒಳ್ಳೇದು ಮಾಡಲಿ. ಆ ಟೀಮ್ ಲೀಡರು ಕೃಷ್ಣಣ್ಣ ಅಂದ್ಬಿಟ್ಟು ಅವ್ರ ಟೀಮ್ಗೆಲ್ಲ ಒಳ್ಳೇದು ಮಾಡಲಿ ಮಲೆ ಮಹದೇಶ್ಪುರ. ನೋಡಿ ತುಂಬಾ ಜನ ಕ್ಯೂವಲ್ಲಿ ನಿಂತಿದ್ದಾರೆ ಮಲೆ ಮಹದೇಶ್ಪುರನ ದರ್ಶನಕ್ಕಾಗಿ. ನೋಡಿ ಅಕ್ಕಂದಿರು, ತಮ್ಮಂದಿರು, ಅಣ್ಣಂದಿರು ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಮಲೆ ಮಹದೇಶ್ಪುರ ಅವ್ರಿಗೆ ತುಂಬಾ ಒಳ್ಳೇದು ಮಾಡಲಿ. ಅಕ್ಕಪಕ್ಕದ ಗ್ರಾಮಸ್ಥರು ಮಾತ್ರ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ನನಗಂತೂ ಖುಷಿನೇ. ಮಹದೇಶ್ಪುರನ ಪವರ್ ಏನು ಅಂತ ಎಲ್ಲರಿಗೂ ಗೊತ್ತು. ಅದು ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳಬೇಕಾಗಿಲ್ಲ. ಇಲ್ಲಿ ನೋಡಿ ಇಲ್ಲೊಬ್ರು ಇದ್ದಾರೆ ಗಂಗಾಧರಣ ಅಂದ್ಬಿಟ್ಟು. ಅವರೇ ಎಲೆ ಗಿಲೆ ಎಲ್ಲ ಕೊಡೋದು. ಬಟ್ ಎಲೆಗಳು ಹುಡುಗರುಗಳು ಸುಮ್ಮನೆ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಗಂಗಾಧರಣ್ಣವರೇ ನಿಂತ್ಕೊಂಡು ಎಲೆನ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ ಬ್ರಹ್ಮಣ ಅಂದ್ಬಿಟ್ಟು ಅವರು ನಮ್ಮೂರಿನ ಯಜಮಾನ್ರು, ಅವರು ಕೂಡ ಬರ್ತಾ ಇದ್ದಾರೆ. ನೋಡಿ ಇಲ್ಲೊಬ್ರು ಸೈನ್ಸ್ ಸ್ಟೂಡೆಂಟ್ ಬರ್ತಾ ಇದ್ದಾರೆ ಬಕೆಟ್ ಹಿಡ್ಕೊಂಡು. ಪಾಪ ಅವರು ತುಂಬಾನೇ ಶ್ರಮಜೀವಿ. ಅವರು ತುಂಬಾನೇ ರ್ಯಾಂಕ್ ತೆಗೆದಿದ್ರು. ನಮ್ಮೂರಿಗೆ ಹೆಮ್ಮೆ ಸೈನ್ಸ್ ವಿಚಾರದಲ್ಲಿ ಮಾತ್ರ. ಅವ್ರಿಗೂ ಕೂಡ ಮಲೆ ಮಹದೇಶ್ಪುರ ಒಳ್ಳೇದು ಮಾಡಲಿ. ಮತ್ತೆ ಇಲ್ಲೊಬ್ರು ಮೊಬೈಲ್ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಅದೇ ಹತ್ರ ಹಿಂಗೆ ಮೊಬೈಲ್ ಉತ್ತಾ ಇದ್ದಾರೆ ನೋಡಿ. ಪಾಪ ಏನೋ ನೀರಾಗ್ಬಿಟ್ಟೈತೆ ಅಂತ. ಅವರು ನಮ್ಮೂರಿನ ಕ್ಯಾಮ್ರಾಮ್ಯಾನ್ ಚೇತು ಅಂದ್ಬಿಟ್ಟು. ನೋಡಿ ಅಡುಗೆ ಮನೆ ಹತ್ರ ಬಂದ್ಬಿಡೋದ. ಇಲ್ಲಿ ತುಂಬ ಜನನೇ ಇದ್ದಾರೆ ನೋಡಿ. ಅವ್ರ ಹೆಸರುಗಳು ಸುಮಾರು ಜನದ್ದು ನನಗೆ ಗೊತ್ತು. ಅಕಸ್ಮಾತು ಹೆಸರೇನಾದ್ರು ತಪ್ಪಾದರೆ ಕ್ಷಮಿಸಿ. ರಾಜಪ್ಪ ಅಂತ, ಮತ್ತು ಮರಿಯಣ್ಣ ಅಂದ್ಬಿಟ್ಟು, ಇನ್ನೊಬ್ಬರು ಇಲ್ಲಿ ಮಾದೇವ್ ಅಂತ, ಮತ್ತು ಹಿರೇಗೌಡರು, ಮತ್ತು ಸುರೇಶಣ್ಣ, ಮತ್ತು ಮಹೇಶಣ್ಣ, ಇವರು ರಮೇಶಣ್ಣ ಕೈ ತೋರಿಸ್ತಿದ್ರಲ್ಲ ಅವರು ನೋಡಿ. ಮತ್ತು ಇವರು ಮರಿಯಣ್ಣ ಅಂದ್ಬಿಟ್ಟು. ಇನ್ನೊಬ್ರು ಈ ಕಡೆ ಇದ್ದಾರೆ ನೋಡಿ, ಪಟೇಲ ಅಂದ್ಬಿಟ್ಟಲ್ಲ ಬೈದಾನೆ. ಪಾಪ ಎತ್ಕೊಂಡಿದ್ದಲ್ಲ ಅವನು ಅಡುಗೆ ಬಿಟ್ಟಾನೆ ನೋಡಿ. ರಮೇಶಣ್ಣವ್ರು ಮುಂದೆ ಬರ್ತಾಯಿದ್ದಾರೆ ಇವಾಗ. ಹಿಂದುಗಡೆ ಮಾದೇವಣ್ಣವ್ರು ನಿಂತಿದ್ದಾರೆ ಕೈ ಕಟ್ಟೆ ಹಾಕೊಂಡು ನೋಡಿ. ಅವರೆಕಾಳು ಎಲ್ಲ ಹೀಗೆ ಮಾಡಿರೋದು ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಸುರೇಶ್ ಅಣ್ಣವ್ರು ಬರ್ತಾಯಿದ್ದಾರೆ ಬಕೆಟ್ ಇಟ್ಕೊಂಡು. ಇಲ್ಲಿ ಹುಲಿಯಣ್ಣ ಒಬ್ಬರು, ಇಲ್ಲಿ ರಾಜಪ್ಪ ಅವರು, ಮತ್ತು ಚಂದೂರು ಇದ್ದಾರೆ ಅಲ್ಲಿ. ಮತ್ತು ಸ್ವತಪ್ಪ ನಾಯ್ಡು ಅವರು ಕೈ ಕಟ್ಟೆ ಹಾಕೊಂಡು ನಿಂತಿದ್ದಾರೆ ಸ್ಮೈಲಲ್ಲಿ. ಮತ್ತು ಇಲ್ಲಿ ಜಿದ್ದಾಜಿದ್ದಿಯವ್ರು ಬರ್ತಾಯಿದ್ದಾರೆ, ಪ್ರಜ್ವಲ್ ಅಂದ್ಬಿಟ್ಟು ಅವ್ರ ಹೆಸರು. ಮತ್ತು ಇಲ್ಲೊಬ್ಬರು ಕ್ಯಾಮ್ರಾಮನ್ ಯಾರು ಇದ್ದಾರೆ ನೋಡಿ. ಇಲ್ಲಿ ಶಿವಕುಮಾರ್ ಅಂದ್ಬಿಟ್ಟು ಬರ್ತಾಯಿದ್ದಾರೆ ನೋಡಿ. ಅನ್ನೋದು ರಾಶಿ ಇನ್ನೂ ಅರ್ಧನೂ ಖಾಲಿಯಾಗಿಲ್ಲ. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿ ಮೋಹನಣ್ಣವ್ರು ನಿಂತಿದ್ದಾರೆ. ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಪರ್ವಕ್ಕೆ. ಮತ್ತು ಇಲ್ಲೊಬ್ಬ ಸಾಗರ್ ಅಂತ ನೋಡಿ, ಅವನು ಕೂಡ ಪಾಪ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಅವನು ಹೆಲ್ಪ್ ಮಾಡಿದ್ದಾನೆ. ಭಾಳಷ್ಟು ಜನ ಇದ್ದಾರೆ. ಅಕ್ಕಪಕ್ಕ ಗ್ರಾಮಸ್ಥರು ಬಂದಿದ್ದಾರೆ. ನಮ್ಮೂರಿನ ಗ್ರಾಮಸ್ಥರು ಅಕ್ಕಪಕ್ಕದವ್ರು ಎಲ್ಲಿಗೆ. ಶ್ರೀಕೃಷ್ಣ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ. ವಾಸುದೇವ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಬಾಯ್.